ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 44ನೇ ಪ್ರಶ್ನೆ. ಬೆಳೆ ಸರದಿ ವಿಧಾನವನ್ನು ಅಂತರ ಬೆಳೆ ವಿಧಾನಗಳೊಂದಿಗೆ ಉದಾಹರಣೆಗಳೊಂದಿಗೆ ಹೋಲಿಕೆ ಮಾಡಿ. ಬೆಳೆ ಸರದಿ ಅಂದ್ರೇನು? ಒಂದೇ ಹೊಲದಲ್ಲಿ ವಿವಿಧ ಋತುಗಳಲ್ಲಿ ವಿವಿಧ ಬೆಳೆಗಳನ್ನು ಒಂದರ ನಂತರ ಒಂದನ್ನು ಬೆಳೆಯುವ ಪದ್ಧತಿಯನ್ನ ಬೆಳೆ ಸರದಿ ಅಂತ ಕರಿತೀವಿ. ಈಗ ಒಂದು ಋತುವಿನಲ್ಲಿ ಖಾರಿಫ್ ಬೆಳೆಯಾಗಿ ನಾನು ಭತ್ತವನ್ನ ಬೆಳೆದೆ ಅಂದ್ರೆ, ರಬಿ ಬೆಳೆಯಾಗಿ ನಾನು ಅದೇ ಜಮೀನಿನಲ್ಲಿ ಗೋಧಿಯನ್ನ ಬೆಳೆದ್ರೆ ಅದನ್ನ ಬೆಳೆ ಸರದಿ. ಸರದಿ ಅಂದ್ರೇನು? ಒಂದಾದ್ರ ಮೇಲೆ ಒಂದು ಸರದಿ ಸಾಲಿನಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಒಬ್ರಾದ್ಮೇಲೆ ಒಬ್ರು ಬರ್ಬೇಕು ಅಲ್ವಾ? ಸರದಿ. ಅದೇ ತರ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆಯನ್ನ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವಂಥದ್ದು, ಅದನ್ನ ಬೆಳೆ ಸರದಿ ಅಂತ ಕರೀತಾರೆ. ಅಂತರ ಬೆಳೆ ಅಂದ್ರೇನು? ಒಂದೇ ಹೊಲದಲ್ಲಿ ಒಂದೇ ಸಮಯದಲ್ಲಿ ಎರಡು ಅಥವಾ ಹೆಚ್ಚಿನ ವಿಭಿನ್ನ ಬೆಳೆಗಳನ್ನು ಬೆಳೆಯುವ ಪ್ರಕ್ರಿಯೆ. ಈಗ ಮೊದಲನೇ ರೋದಲ್ಲಿ ಎ ಬೆಳೆಯನ್ನ ಬೆಳೆದೆ, ಎರಡನೇ ಸಾಲಿನಲ್ಲಿ ಬಿ ಯನ್ನ ಬೆಳೆದೆ, ಮತ್ತೆ ಮೂರನೇ ಸಾಲಿನಲ್ಲಿ ಎ ಯನ್ನ ಬೆಳೆದಿದ್ದೀನಿ, ನಾಲ್ಕನೇ ಸಾಲಿನಲ್ಲಿ ಬಿ ಯನ್ನ ಬೆಳೆದಿದ್ದೀನಿ ಅಂತ ಇಟ್ಕೊಳ್ಳಿ. ಇದು ಅಂತರ ಬೆಳೆ ಉದಾಹರಣೆ. ಇಲ್ಲಿ ಒಂದೇ ಸಮಯದಲ್ಲಿ ನಾವು ಬೇರೆ ಬೇರೆ ಬೆಳೆಯನ್ನ ಬೆಳೆದಿರ್ತೀವಿ. ಎರಡು ಬೆಳೆಯನ್ನ ಬೆಳೆದಿರ್ಬಹುದು ಅಥವಾ ಎರಡಕ್ಕಿಂತ ಹೆಚ್ಚಿನ ಬೆಳೆ, 3 ಬೆಳೆ ಈ ತರ ಬೆಳೆದಿರಬಹುದು. ಅದನ್ನ ನಾವು ಅಂತರ ಬೆಳೆ ಅಂತ ಕರಿತೀವಿ. ಬೆಳೆ ಸರದಿ ಮಣ್ಣಿನ ಪೋಷಕಾಂಶಗಳನ್ನ ಹೆಚ್ಚಿಸಲು, ಕೀಟಗಳು ಮತ್ತು ರೋಗಗಳನ್ನ ಕಡಿಮೆ ಮಾಡಲು ಸಹಾಯಕವಾಗಿರ್ತದೆ. ಬೆಳೆ ಸರದಿಯಿಂದ ಏನಾಗ್ತದೆ? ಮಣ್ಣಿನ ಪೋಷಕಾಂಶ ಹೆಚ್ಚುತ್ತದೆ. ಈಗ ನೋಡಿ, ನಾನು ಒಂದು ವರ್ಷದಲ್ಲಿ ಬಟಾಣಿಯನ್ನ ಬೆಳೆದೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೇ ದ್ವಿದಳ ಧಾನ್ಯವನ್ನ ಬೆಳೆದೆ. ಮುಂದಿನ ವರ್ಷ ನಾನು ಭತ್ತವನ್ನ ಬೆಳಿತೀನಿ ಅಂದ್ರೆ, ನಿಮಗ್ ಗೊತ್ತು ದ್ವಿದಳ ಧಾನ್ಯದ ಬೇರಿನ ಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ. ರೈಜೋಬಿಯಂ ಬ್ಯಾಕ್ಟೀರಿಯಾ ಇದು ನೈಟ್ರೋಜನ್ ಸ್ಥಿರೀಕರಣವನ್ನ ಮಾಡ್ತದೆ. ಹಾಗಾಗಿ ಹೆಚ್ಚಿನ ನೈಟ್ರೋಜನ್ ಮಣ್ಣಿನಲ್ಲಿ ಇರ್ತದೆ. ಈಗ ನಾನು ಮುಂದಿನ ವರ್ಷ ಭತ್ತವನ್ನ ಬೆಳಿತಾ ಇದ್ರೆ, ಭತ್ತ ನೈಟ್ರೋಜನ್ ಅನ್ನ ಪಡೆದುಕೊಂಡು ಉತ್ತಮ ಇಳುವರಿಯನ್ನ ಕೊಡಬಹುದು. ಹಾಗಾಗಿ ಮಣ್ಣಿನ ಪೋಷಕಾಂಶಗಳನ್ನ ಹೆಚ್ಚಿಸಲು ಬೆಳೆ ಸರದಿ ಉಪಯುಕ್ತವಾಗಿದೆ. ಕೀಟಗಳು ಮತ್ತು ರೋಗಗಳನ್ನ ಕಡಿಮೆ ಮಾಡಲು ಸಹಾಯವಾಗಿದೆ. ಈಗ ಕೆಲವೊಂದು ರೋಗವನ್ನ ತಗೊಂಡ್ರೆ ಅದು ಕೆಲವೊಂದು ಬೆಳೆಗಳಿಗೆ ಮಾತ್ರ ಬರ್ತದೆ. ಈಗ ಎಲೆ ಚುಕ್ಕಿ ರೋಗ ಅಂತ ಹೇಳ್ತೀವಿ. ಯೂಶುವಲಿ ಅದು ಅಡಿಕೆ ಗಿಡಕ್ಕೆ ಬಂದಿರ್ತದೆ ಎಲೆ ಚುಕ್ಕಿ ರೋಗ ಅಲ್ವಾ? ಹಾಗಾಗಿ ನಾವು ವರ್ಷ ಬೆಳೆಯನ್ನ ಚೇಂಜ್ ಮಾಡೋದ್ರಿಂದ ಏನಾಗ್ತದೆ? ಕೆಲವೊಂದು ರೋಗಗಳನ್ನ ನಾವು ತಡೆಗಟ್ಟಬಹುದು. ಅಂತರ ಬೆಳೆ ಸ್ಥಳ, ಬೆಳಕು, ನೀರು ಮತ್ತು ಪೋಷಕಾಂಶಗಳನ್ನ ಉತ್ತಮವಾಗಿ ಬಳಸಿಕೊಳ್ಳಲು ಸಹಾಯವಾಗ್ತದೆ. ಕಡಿಮೆ ಸ್ಥಳದಲ್ಲಿ ನಾವು ಬೇರೆ ಬೇರೆ ವಿಧದ ಹೆಚ್ಚು ಬೆಳೆಯನ್ನ ಬೆಳೆಯಬಹುದು. ಬೆಳಕು ವೇಸ್ಟ್ ಆಗೋದಿಲ್ಲ, ನೀರು ವೇಸ್ಟ್ ಆಗೋದಿಲ್ಲ, ಪೋಷಕಾಂಶಗಳು ಸಹ ಅವುಗಳನ್ನ ನಾವು ಉತ್ತಮವಾಗಿ ಬಳಸಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಇದು ಅಂತರ ಬೆಳೆ. ಇಲ್ಲಿ ನೋಡಿ, ಬೆಳೆ ಸರದಿ ಇಲ್ಲಿ ಒಂದು ಕಾಲದಲ್ಲಿ ಬಟಾಣಿ ಅಥವಾ ಕಡ್ಲೆಯನ್ನ ಹಾಕಿದ್ದಾರೆ, ಇನ್ನೊಂದ್ರಲ್ಲಿ ಭತ್ತವನ್ನ ಹಾಕಿರುವಂತದ್ದು. ಇದು ಅಂತರ ಬೆಳೆಯನ್ನ ನೋಡಿದ್ರೆ, ಇಲ್ಲಿ ಒಂದು ಸಾಲಿನಲ್ಲಿ ಒಂದು, ಇಲ್ಲಿ ಇನ್ನೊಂದು ಸಾಲು ತಗೊಂಡ್ರೆ ಇನ್ನೊಂದು, ಇಲ್ಲಿ ಮಧ್ಯದಲ್ಲಿ ಬೇರೆ ಬೆಳೆ, ಇಲ್ಲಿ ಹೂಕೋಸನ್ನ ತಗೊಂಡಿದ್ದಾರೆ, ಇಲ್ಲಿ ಜೋಳವನ್ನ ತಗೊಂಡಿದ್ದಾರೆ. ಈ ರೀತಿ ಒಂದೊಂದು ಸಾಲಿನಲ್ಲಿ ಬೇರೆ ಬೇರೆ ಬೆಳೆಯನ್ನ ಬೆಳೆದಿದ್ದಾರೆ. ಇದು ಅಂತರ ಬೆಳೆಗೆ ಉದಾಹರಣೆಯಾಗಿರುತ್ತೆ. ಥ್ಯಾಂಕ್ ಯು.